ನಮಸ್ಕಾರ, ನಾನು BR ನಾಯ್ಡು. ದೇಶಾದ್ಯಂತ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಾರಂಭವಾಗಿದೆ. ಈ ಪರಿಷ್ಕರಣೆಯು ಭಯ, ಗೊಂದಲ ಮತ್ತು ಉತ್ತರಿಸಲಾಗದ ಪ್ರಶ್ನೆಗಳನ್ನೇ ಹುಟ್ಟುಹಾಕಿದೆ. ಬಿಹಾರದಲ್ಲಿ 68 ಲಕ್ಷಕ್ಕೂ ಹೆಚ್ಚು ಮತದಾರರು ಮತದಾರರ ಪಟ್ಟಿಯಿಂದ ಕಣ್ಮರೆಯಾಗಿದ್ದಾರೆ. ಪ್ರಜಾಪ್ರಭುತ್ವದ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಟಿರುವ ದಲಿತರು, ಆದಿವಾಸಿಗಳು, ಹಿಂದುಳಿದವರು, ವಲಸಿಗರು, ದಿನಗೂಲಿ ಮಾಡುವವರು ಇವರೆಲ್ಲರೂ ತಮ್ಮ ಹಕ್ಕನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಿದ್ದಾರೆ. ಈಗ ಈ ಪ್ರಕ್ರಿಯೆಯನ್ನು ಇನ್ನೂ 12 ರಾಜ್ಯಗಳಲ್ಲಿ ವಿಸ್ತರಿಸಲಾಗುತ್ತಿದೆ. ಸ್ನೇಹಿತರೆ, ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ. ಮತದಾರರ ಹಕ್ಕು ಸರ್ಕಾರವು ನೀಡುತ್ತಿರುವ ದಾನವಾಗಲಿ ಉಡುಗೊರೆಯಾಗಲಿ ಅಲ್ಲ. ಮತದಾರರ ಪಟ್ಟಿಯಿಂದ ತಮ್ಮ ಹೆಸರುಗಳು ಕಣ್ಮರೆಯಾದಾಗ ಜನರು ಪ್ರಶ್ನಿಸುತ್ತಾರೆ. ಪ್ರತಿಯೊಬ್ಬ ಜನರಿಗೂ ಪ್ರಶ್ನಿಸುವ ಸಂಪೂರ್ಣ ಹಕ್ಕಿದೆ. ಈ ಹೆಸರು ಅಳಿಸುವ ಕೆಲಸ ಏಕೆ ನಡೆಯುತ್ತಿವೆ? ಯಾರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ? ಮತ್ತೆ ಈ ಕೆಲಸ ಕೆಲವು ಸಮುದಾಯದ ಮೇಲೆ ಮಾತ್ರ ಯಾಕೆ ಪರಿಣಾಮ ಬೀರುತ್ತದೆ? ಇವು ರಾಜಕೀಯದ ಪ್ರಶ್ನೆಯಲ್ಲ, ಇವು ಪ್ರಜಾಪ್ರಭುತ್ವ ಪ್ರಶ್ನೆಗಳು. ಇವೆಲ್ಲ ಭಾರತದ ಭವಿಷ್ಯದ ಪ್ರಶ್ನೆಗಳು. ಏಕೆಂದರೆ ಒಬ್ಬ ನಾಗರಿಕನು ತನ್ನ ಮತವನ್ನು ಕಳೆದುಕೊಂಡಾಗ ಅವನು ಪಟ್ಟಿಯಲ್ಲಿ ತನ್ನ ಹೆಸರನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ, ಅವನು ದೇಶ ನಡೆಸುವ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ. ಮತದಾನ ಅವನ ಧ್ವನಿ, ಅವನ ಹಕ್ಕು. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಂಬ ಪ್ರಕ್ರಿಯೆ ಜನರ ನಂಬಿಕೆಯನ್ನು ಕಳೆದುಕೊಂಡಿದೆ. ಜನರ ನಂಬಿಕೆ ಕಳೆದುಕೊಂಡ ಮೇಲೆ ಪ್ರಜಾಪ್ರಭುತ್ವ ಉಳಿಯುವುದಾದರೂ ಹೇಗೆ? ಭಾರತದಾದ್ಯಂತ ನಾಯಕರು, ಕಾರ್ಯಕರ್ತರು, ಸಾಮಾನ್ಯ ನಾಗರಿಕರು ತಮ್ಮ ಹಕ್ಕು ಕಳೆದುಕೊಳ್ಳುತ್ತಿರುವ ಬಗ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಹಿರಿಯ ರಾಜಕಾರಣಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ವ್ಯವಸ್ಥೆಯ ವಿರುದ್ಧ ಹೇಗೆ ಹೋರಾಡಬೇಕೆಂದು ಅರಿವಿಲ್ಲದ ಲಕ್ಷಾಂತರ ಜನ, ಮೈಕ್ ಮುಂದೆ ನಿಲ್ಲಲು ಸಾಧ್ಯವಾಗದ ಲಕ್ಷಾಂತರ ಜನರ ತಮ್ಮ ಮತವನ್ನು ಕಸಿದುಕೊಳ್ಳಲಾಗಿದೆ ಎಂದು ಅರಿವಿಲ್ಲದ ಲಕ್ಷಾಂತರ ಜನರ ಪರವಾಗಿ ಕಾಂಗ್ರೆಸ್ ದನಿ ಎತ್ತಲು ಸಿದ್ಧವಾಗಿದೆ. ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಜನರು ಒಗ್ಗಟ್ಟಾಗಿ ನಿಲ್ಲಬೇಕಿದೆ. ಇದು ಯಾವುದೇ ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಹೋರಾಟವಲ್ಲ. ಇದು ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯಕ್ಕಾಗಿ ನಡೆಯುತ್ತಿರುವ ಹೋರಾಟ. ಮತ ದುರ್ಬಲಗೊಳ್ಳಲು ನಾವು ಬಿಟ್ಟರೆ ಸಂವಿಧಾನ ದುರ್ಬಲಗೊಳ್ಳುತ್ತದೆ. ಸಂವಿಧಾನ ದುರ್ಬಲಗೊಂಡರೆ ರಾಷ್ಟ್ರ ದುರ್ಬಲಗೊಳ್ಳುತ್ತದೆ. ಈ ದೇಶವನ್ನು ದುರ್ಬಲಗೊಳಿಸಲು ನಾವೆಂದಿಗೂ ಬಿಡುವುದಿಲ್ಲ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.